ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, NN ಪ್ರಾಪರ್ಟೀಸ್ಗೆ ಸ್ವಾಗತ. ನೀವು ನೋಡ್ತಾ ಇರುವಂತ ಪ್ರಾಪರ್ಟಿ ಬಂದು ಅಂಜನಾಪುರ 10th ಬ್ಲಾಕ್ ಅಲ್ಲಿ ಲೊಕೇಶನ್ ಆಗಿರೋದು. ಇದು ಮೆಜರಿಂಗ್ ಬಂದು ಇದು ಕಾರ್ನರ್ ಪ್ರಾಪರ್ಟಿ. ಆಕ್ಚುಲಿ 40 ಫೀಟ್ ರೋಡ್ ಇದೆ ನಿಮಗೆ. ಓಕೆ, ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಮೆಜರಿಂಗ್ ಬಂದು 25/31. ಓಕೆ, ಇಲ್ಲಿ 40 ಫೀಟ್ ರೋಡ್ ಇದೆ ನಿಮಗೆ. ಹಾಗೆ ನೀವು ಮುಂದೆ ಹೋದ್ರೆ ನಿಮ್ಗೆ ಅದು 180 ಫೀಟ್ ರೋಡ್ ಕನೆಕ್ಟ್ ಆಗುತ್ತೆ. ರೈಟ್ ಸೈಡ್ ಹೋದ್ರೆ ನಿಮ್ಗೆ ಬನ್ನಘಟ್ಟ ರೋಡ್ ಕನೆಕ್ಟಿವಿಟಿ, ಲೆಫ್ಟ್ ಹೋದ್ರೆ ಹಿಂಗೆ ನಿಮ್ ಕನಕ್ಪುರ ರೋಡ್ಗೂ ಕನೆಕ್ಟಿವಿಟಿ ಬರುತ್ತೆ. ಇದು ಥ್ರೀಪ್ಲೆಕ್ಸ್ ಬಿಲ್ಡಿಂಗು. ಬನ್ನಿ ಹಾಗೆ, ಇದು ಎಂಟ್ರೆನ್ಸ್ ನಾವು ಹೋಗ್ತಾ ಇರೋದು. ಇದು ಗೇಟ್ ಬಂದು ನಿಮಗೆ ಇದು CNC ಕಟ್ಟಿಂಗ್ ಅಲ್ಲಿ ಫ್ಯಾಬ್ರಿಕೇಟ್ ಮಾಡಿಕೊಟ್ಟಿರೋದು. ಮತ್ತೆ ಹಾಗೆ ಇದು ಪೆಂಡಮೆಂಟ್ ಶೀಟ್ ಮಾಡಿದ್ದಾರೆ ಕಂಪ್ಲೀಟ್. ಇದು ಹಾಗೆ ಒಳಗಡೆ ಬಂದ್ರೆ ನಿಮ್ಗೆ MS ಗೇಟ್ ಅಲ್ಲಿ ಮಾಡಿರೋದು. ಇದು ನಿಮ್ಗೆ ಸ್ಲೈಡಿಂಗ್ ಗೇಟ್ ತರ ಬರುತ್ತೆ. ಹಾಗೆ ಒಳಗಡೆ ಬಂದ್ರೆ ನೀವು ನೋಡ್ಬೋದು ಕಂಪ್ಲೀಟ್ ಈ ಗೇಟ್ಗೆ ಸ್ಲೈಡಿಂಗ್ ತರ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ನೀವು ಗೇಟ್ನ ಹೀಗೆ ತೆರೆದ್ರೆ ಹಾಗೆ ಹಾಗೆ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಸ್ಲೈಡ್ ಆಗುತ್ತೆ. ಸೊ ಇದೊಂದು ಹೊಸದಾಗಿ ಮಾಡಿದ್ದಾರೆ. ಮತ್ತೆ ಇದು ಕಂಪ್ಲೀಟ್ ಆಂಪಲ್ ಕಾರ್ 2 ವೀಲರ್ ಪಾರ್ಕಿಂಗ್ ಮಾಡಿಕೊಟ್ಟಿದ್ದಾರೆ. 2 ಕಾರ್ ನಿಲ್ಸ್ಕೋಬಹುದು, 3 4 2 ವೀಲರ್ ನಿಲ್ಸ್ಕೋಬಹುದು. ಮತ್ತೆ ನಿಮ್ಗೆ ಇಲ್ಲಿ ಎಕ್ಸಿಸ್ಟಿಂಗ್ ಕಾವೇರಿ ವಾಟರ್ದು ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಓಕೆ, ಮತ್ತೆ ಇಲ್ಲಿ ಬೋರ್ವೆಲ್ ಇದೆ, ಬೋರ್ವೆಲ್ ಕನೆಕ್ಷನ್ ಇದೆ ನಿಮಗೆ. ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಎರಡೂ ಇದೆ. ಇದಾದ್ಮೇಲೆ ನಿಮ್ಗೆ ಇಲ್ಲಿ 2 ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಇದು ನಿಮ್ಗೆ ಎಲೆಕ್ಟ್ರಿಕ್ 2 ವೀಲರು ಅಥವಾ ಎಲೆಕ್ಟ್ರಿಕ್ 4 ವೀಲರು ಚಾರ್ಜಿಂಗಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಕನ್ವೀನಿಯಂಟ್ ಮಾಡಿದ್ದಾರೆ ಇಲ್ಲಿ. ಇದು ನಿಮ್ಗೆ ಟೈಲ್ಸ್ ಹಾಕಿದ್ದಾರೆ, ಪಾರ್ಕಿಂಗ್ ಟೈಲ್ಸ್ ಕಂಪ್ಲೀಟ್ ಆಗಿ. ಮತ್ತೆ ಇದ್ರಲ್ಲಿ ನಿಮ್ಗೆ UPS ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. UPS ಇಲ್ಲಿ ಇಡ್ಬೋದು ನೀವು, ಇದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. 2 ರಿಂದ 3 ಗ್ಯಾಸ್ ಸಿಲಿಂಡರ್ ನೀವು ಇಲ್ಲಿ ಇಟ್ಕೊಂಡು ಸ್ಟೋರೇಜ್, ಇಲ್ಲಿಂದಾನೆ ಮೇಲ್ಗಡೆಗೆ ಕನೆಕ್ಷನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಒಳಗಡೆ ನೀವು ಬಂದ್ರೆ ಇದನ್ನ ಒಂದು ರೂಮ್, ಚಿಕ್ಕದಾಗಿ ಒಂದು ರೂಮು, ಮತ್ತೆ ಇದಕ್ಕೆ ನಿಮಗೆ ಒಂದು ಶಟರ್ ಕೂಡ ಹಾಕಿದ್ದಾರೆ. ಫರ್ದರ್ ಗೋಯಿಂಗ್ ನೀವು 2 ತರ 2 in 1 ಕಮರ್ಷಿಯಲ್. ಇದು ಸೌತ್ ವೆಸ್ಟ್ ಕಾರ್ನರ್ ಆಗಿರೋದ್ರಿಂದ ಕಮರ್ಷಿಯಲ್ ಆಕ್ಟಿವಿಟೀಸ್ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಇದು ಒಂದು ರೂಮ್ ತರ ಮಾಡಿದ್ದಾರೆ. ಇದಕ್ಕೂ ಕೆಳಗಡೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಇದಕ್ಕೂ 2 ಡೋರ್ ವಿಂಡೋಸ್ ಟೀಕು. ಇದಕ್ಕೆ ಗಾಳಿ ಬೆಳಕು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದು ಫ್ಲಶ್ ಡೋರ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಫ್ಲಶ್ ಡೋರ್ ಇದೆ. ಇದಕ್ಕೆ ಸೂಟಬಲ್ ಅಂದ್ರೆ ನಾಳೆ ಇನ್ ಕೇಸ್ ನೀವು ಡಿಪಾರ್ಟ್ಮೆಂಟಲ್ ಸ್ಟೋರ್ ಸಣ್ಣದಾಗಿ ಯಾವ್ದನ್ನ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅನುಕೂಲವಾಗಿ ಮಾಡ್ಕೋಬಹುದು. ಬನ್ನಿ ಸ್ನೇಹಿತರೆ. ಇದು ನಿಮ್ಗೆ ವೆಂಟಿಲೇಷನ್ ಕೊಟ್ಟಿರೋದು. ಓಕೆ, ಇದು CNC ಮಿಷಿನ್ಸ್ ಅಲ್ಲಿ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್, ಇದು ರೇಲಿಂಗ್ಸ್, ಮತ್ತೆ MS ಗೇಟು, CNC ಕಟ್ಟಿಂಗ್ ಗ್ರಿಲ್ಸ್, ಪೇನ್ಸ್, ವಿಂಡೋ ಪೇನ್ಸ್ ಎಲ್ಲ ಅದರಲ್ಲೇ ಮಾಡಿದ್ದಾರೆ. ಮತ್ತೆ ಅದರಲ್ಲೂ ನೀವು ಹೇಳಿರೋ ತರ 2 ಪಾಯಿಂಟ್ಗಳಿದೆ. 2 ಪಾಯಿಂಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ 2 ವೀಲರ್ ಆಗ್ಲಿ 4 ವೀಲರ್ ಆಗ್ಲಿ ಚಾರ್ಜ್ ಮಾಡಬಹುದು. ಮತ್ತೆ ಅಲ್ಲಿ ಕಾರ್ನರ್ ಅಲ್ಲಿ ಟ್ಯಾಪ್ 2 ಕೊಟ್ಟಿದ್ದಾರೆ ಪಾಯಿಂಟ್. ಅದಕ್ಕೆ ನೀವು ವಾಟರ್, ಕಾರ್ ವಾಷಿಂಗ್, ಬೈಕ್ ವಾಷಿಂಗಿಗೆ ಇಲ್ಲಿ ಯೂಸ್ ಮಾಡ್ಕೋಬಹುದು. ಮತ್ತೆ ಇದು ಲಿಫ್ಟ್ ಇದೆ. ಓಕೆ, ಲಿಫ್ಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಇದು 3 ಪ್ಯಾಸೆಂಜರ್ ಕೆಪಾಸಿಟಿ. ಅಂದ್ರೆ ನಿಮ್ ಪಾರ್ಕಿಂಗ್ ಇಂದಾನೆ ಲಿಫ್ಟ್ ಇದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಬ್ರ್ಯಾಂಡ್ ನ್ಯೂ. ಓಕೆ, ಹಾಗೆ ಬನ್ನಿ ಎಂಟ್ರೆನ್ಸ್ ಹೋಗೋಣ. ಸ್ಟೇರ್ ಕೇಸ್ಗೆ ಇವರು ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್ ಯೂಸ್ ಮಾಡಿರೋದು ಸ್ಟೇರ್ ಕೇಸ್ಗೆ. ಮತ್ತೆ ಫ್ಲೋರಿಂಗ್ ಬಂದು ಗ್ರೆನೈಟ್ ಹಾಕಿದ್ದಾರೆ. ಮತ್ತೆ ಈ ಸೈಡ್ಗಳಿಗೆ ವಾಲ್ ಟೈಲ್ಸ್, ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ವಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಬನ್ನಿ, ಬಹಳ ಅದ್ಭುತವಾಗಿ ಮುಂದೆ ಒಂದು ಚಿಕ್ಕದಾಗಿ ಒಂದು ಐಕಾನ್ ಇಟ್ಟಿದ್ದಾರೆ. ಇದು ನಿಮಗೆ ಒಂದು MS ಅಲ್ಲೇ ಒಂದು ವೆಂಟಿಲೇಷನ್ ಪರ್ಪಸ್ಗೆ ಗಾಳಿ ಬೆಳಕು ಬರ್ಲಿಕ್ಕೆ ಮಾಡವ್ರೆ. ಮತ್ತೆ ಹಾಗೆ ನೀವು ಮೇಲ್ಗಡೆ ನೋಡಿದ್ರೆ ವುಡನ್ POP ವಿತ್ ಲೈಟಿಂಗ್ಸ್ ಮಾಡಿದ್ದಾರೆ. ಓಕೆ, ಮತ್ತೆ ಈ ಕಡೆ ಕೂಡ ನೀವು ನೋಡಬಹುದು ಸ್ನೇಹಿತರೆ, ಒಂದು ಚಿಕ್ಕದಾಗಿ ಒಂದು ಓಪನ್ ಮಾಡಿದ್ದಾರೆ.
ಗಾಳಿ ಬೆಳಕು ಬರಲಿಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬನ್ನಿ, ಇದು ಎಂಟ್ರೆನ್ಸ್. ಇದು ಈಸ್ಟ್ ಫೇಸಿಂಗ್ಗೆ ಎಂಟ್ರೆನ್ಸ್ ಇರೋದು ಡೋರು. ವಾಸ್ಕಲ್ಲು ಟೀಕುಡ್. ಹಾಗೆ ಬನ್ನಿ ಒಳಗೆ 4x6 ವಾಸ್ಕಾಲ್ ಬರುತ್ತೆ. ಹಾಗೆ ಬನ್ನಿ, ವುಡ್ ನಿಮ್ಗೆ ಕಂಪ್ಲೀಟ್ ವುಡ್ ಕಾರ್ವಿಂಗ್ಸ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. 2 ಇಂಚ್ ಡೋರ್ದು ಮೆಜರ್ಮೆಂಟ್. ಹಾಗೆ ಬನ್ನಿ, ಕಂಪ್ಲೀಟ್ ಸ್ಪೇಷಿಯಸ್ ಹಾಲು. ಇದ್ರಲ್ಲೂ ಅಷ್ಟೇ ನಿಮ್ಗೆ 4 ಡೋರ್ ವಿಂಡೋಸ್ ಇದೆ. ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸಿನ್ಸ್ ಇದು ಕಾರ್ನರ್ ಆಗಿರೋದ್ರಿಂದ ಫ್ರಂಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ನೆಕ್ಸ್ಟ್ ಯಾವುದೇ ಕನ್ಸ್ಟ್ರಕ್ಷನ್ ಬರೋದಿಲ್ಲ. ಹಾಗಾಗಿ ನಿಮ್ಗೆ ಇದೊಂದು ಪ್ಲಸ್ ಪಾಯಿಂಟ್. ಬರೋರು ಎಲಿವೇಶನ್ ಚೆನ್ನಾಗಿ ಬರುತ್ತೆ, ಅಕ್ಕಪಕ್ಕ ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಕಾರ್ನರ್ ಇರೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್. ಸೊ ಇದು ಟಿವಿ ಕ್ಯಾಬಿನೆಟ್, ಟಿವಿ ಯೂನಿಟ್ ಇಲ್ಲಿ ನೀವು ಪ್ಲೇಸ್ಮೆಂಟ್ ಮಾಡ್ಕೋಬಹುದು. ಅದಕ್ಕೆ ಕ್ಯಾಬಿನೆಟ್ಸ್ ಇದೆ, ಸ್ಟೋರೇಜ್ ಇದೆ, ಮತ್ತೆ ಫ್ಲೋರಿಂಗ್ ಬಂದು ಮಾರ್ಬಲ್. ಇದು ಯಾವುದೇ ಇಟಾಲಿಯನ್ ಟೈಲ್ಸ್ ಅಥವಾ ಬೇರೆ ತರ ಏನು ಇದು ಮಾಡಿಲ್ಲ, ಫ್ಲೋರಿಂಗ್ ಮಾರ್ಬಲ್ ಇದೆ. ಮೇಲ್ಗಡೆ ರೂಫ್ ಅಲ್ಲಿ ನೀವು ನೋಡ್ಬೋದು POP. ಇದು ಕಂಪ್ಲೀಟ್ ವುಡ್ ಮಾಡಿ ಲೈಟಿಂಗ್ಸ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ ಇದು ಲೈಟಿಂಗ್ ಹಾಕಿರೋದು. ಮತ್ತೆ ಹಾಗೆ ಬನ್ನಿ, ಅಲ್ಲಿ ನಿಮ್ಗೆ ಇದು ಕೊಟ್ಟಿದ್ದಾರೆ, ಒಂದು ಚಿಕ್ಕದಾಗೆ ಸ್ಟೋರೇಜ್ ಮಾಡಿದ್ದಾರೆ, ಶೋಕೇಸ್ ತರ. ನಾಳೆ ದಿನ ನೀವು ಯಾವುದೇ ರೀತಿ ಗಿಡ, ಸಮ್ ಇಂಡೋರ್ ಪ್ಲಾಂಟ್ಸ್ ಇಲ್ಲಿ ಇಡಬಹುದು ನೀವು. ಅದು ಒಂಥರ ನಿಮ್ಗೊಂದು ಎನ್ವೈರನ್ಮೆಂಟಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈಗಲೂ ನೋಡಿರ್ಬೋದು 2-3 ಇಟ್ಟಿದ್ದಾರೆ. ಹಾಗೆ ಬನ್ನಿ, ಇದೊಂದು ಲಿಫ್ಟ್ ಇದೆ. ಓಕೆ, ಇದು ಈಗ ನೀವು ನೋಡ್ತಾ ಇರೋ ತರ ಕಿಚನ್ ಇದೆ. ಓಕೆ, ಕಿಚನ್ ಅಲ್ಲಿ ನಿಮಗೆ ಇಲ್ಲಿ ಮೈಕ್ರೋ ಓವನ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಓಕೆ, ಮತ್ತೆ ಇಲ್ಲಿ ನಿಮಗೆ ಮಾಡ್ಯುಲರ್ ಕಿಚನ್ ಅಂದ್ರೆ ಚಿಮಿನಿ ಇನ್ಸ್ಟಾಲ್ ಮಾಡ್ಬೋದು ಇಲ್ಲಿ. ಮತ್ತೆ ಇದೊಂದು ಲಾಬಿ ಇದೆ ಮೇಲೆ ಕಂಪ್ಲೀಟ್ ಆಗಿ, ಕ್ಯಾಬಿನೆಟ್ಸ್ ಕೆಳಗಡೆ ಇಲ್ಲಿ ಸಾಫ್ಟ್ ಲಾಬೀಸ್ ಮಾಡಿದ್ದಾರೆ. ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವುಡ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ, ಬಹಳ ಚೆನ್ನಾಗಿದೆ. ಸಾಕಷ್ಟು ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ, ಡೆಪ್ತ್ ಎಲ್ಲ ಚೆನ್ನಾಗಿದೆ ಲಾಬೀಸ್ ಅಲ್ಲಿ. ಹಾಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಫ್ರೂಟ್ಸ್, ವೆಜಿಟೇಬಲ್ಸ್ ಇಡಕ್ಕೂ ಡಿಫ್ರೆಂಟ್ ಆಗಿದೆ. ಇದು ವೈರ್ ಬಾಸ್ಕೆಟ್ ತರ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ ಟೆಕ್ನಿಕ್. ಹಾಗೆ ಬನ್ನಿ, ಇದೊಂದು ಪೂಜಾ ರೂಮ್ ಇದೆ. ಪೂಜಾ ರೂಮ್ ಬಹಳ ಚೆನ್ನಾಗಿ ಯುನೀಕ್ ಆಗಿ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಪೂಜಾ ರೂಮ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಹಿಂದ್ಗಡೆ ಫಿನಿಶಿಂಗ್ ಕೊಟ್ಟು POP ಅಲ್ಲಿ ಮಾಡಿದ್ದಾರೆ. ಹಾಗೆ ಬನ್ನಿ, ಇದು ನಿಮ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ ಕಿಚನ್ಗೆ. ಬನ್ನಿ, ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಇನ್ಸ್ಟಾಲ್ಮೆಂಟ್ ಮಾಡಬಹುದು. ಅಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ, ಇದಕ್ಕೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ ಗಾಳಿ ಬೆಳಕಿಗೆ. ಹಾಗೆ ಬನ್ನಿ, ಇದು ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್. ನಾವಿವಾಗ ಫಸ್ಟ್ ಫ್ಲೋರ್ ಆ ಕಡೆ ಹೋಗ್ತಿದೀವಿ. ಸ್ಟೇರ್ ಕೇಸ್ ಫ್ಲೋರಿಂಗು ಎಲ್ಲ ಮಾರ್ಬಲ್, ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾರ್ಬಲ್ ಇರೋದು. ಹಾಗೆ ಬನ್ನಿ ಸ್ನೇಹಿತರೆ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ವಿ. ಇದರಲ್ಲಿ ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮು ಮತ್ತೆ ಇನ್ನೊಂದು 2 ಬೆಡ್ರೂಮ್ಸ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ. ಬನ್ನಿ, ಇದು ಫ್ಲಶ್ ಡೋರು. ಓಕೆ, ಬನ್ನಿ, ಇದು ನಿಮ್ಗೆ ಡಿಟ್ಯಾಚಬಲ್ ಕಾಟ್ ಇದೆ. ಅದಕ್ಕೆ ನಿಮ್ಗೆ ಒಂದು ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಬಿ ಇದೆ. ಓಕೆ, ಈ ಕಡೆ ನೋಡಿದ್ರೆ ಒಂದು ಚಿಕ್ಕ ಟಿವಿ ಯೂನಿಟ್, ಕ್ಯಾಬಿನೆಟ್ಸ್ ಚಿಕ್ಕದಾಗಿ 2 ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಇದೊಂದು ಟಿವಿ ಯೂನಿಟ್ ತರ. ಹಾಗೆ ಬನ್ನಿ, ಇಲ್ಲಿ ಕೂಡ ನೋಡೋ ತರ ನಿಮ್ಗೆ ಚಿಕ್ಕದೊಂದು ವಾರ್ಡ್ರೋಬ್ಸ್ ಇದೆ. ಇದರಲ್ಲೂ ಸ್ಟೋರೇಜ್ ಕೆಪಾಸಿಟಿ ಇದೆ ವಾರ್ಡ್ರೋಬ್ಸ್ ಅಲ್ಲಿ. ಸ್ಟೋರೇಜ್ ಕೆಪಾಸಿಟಿ 2 ಡ್ರಾ, ಬಹಳ ಚೆನ್ನಾಗಿದೆ. ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ ಇದು. ಬನ್ನಿ, ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಚಿಕ್ಕದಾಗೆ. ಇದಕ್ಕೊಂದು ಬಾಲ್ಕನಿ ಇದೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಮುಂದೆ ಬಂದ್ರೆ ನೀವು ನೋಡ್ಬೋದು, ಫ್ರಂಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಇಲ್ಲ. ಸಿನ್ಸ್ ಇದು ಸೌತ್ ವೆಸ್ಟ್ ಕಾರ್ನರ್ ಆಗೋದ್ರಿಂದ ಫ್ರಂಟ್ ಅಲ್ಲಿ ಫ್ಯೂಚರ್ ಅಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಬರಲ್ಲ. ಸೊ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ, ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಓಕೆ,
ಇದಕ್ಕೆ ನಿಮ್ಗೆ ಎಲ್ಲಾ ರೀತಿ ಫಿಟ್ಟಿಂಗ್ಸ್ ಮಾಡ್ಕೊಳ್ಳೋದಾಗುತ್ತೆ, ಇನ್ಸ್ಟಾಲ್ ಮಾಡ್ತೀವಿ. ಹಾಗೆ ಬನ್ನಿ. ಲಿಫ್ಟ್ ಇದಕ್ಕೂ ಬರುತ್ತೆ, ಫಸ್ಟ್ ಫ್ಲೋರ್ ವರ್ಗೂ ಬರುತ್ತೆ. ಹಾಗೆ ಹಾಗೆ ಬನ್ನಿ. ಈಗ ಇದು ಇನ್ನೊಂದು ರೂಮು, ಇದಕ್ಕೂ ಸೇಮ್ ವಾರ್ಡ್ರೋಬ್ಸ್ ಇದೆ, ವಾರ್ಡ್ರೋಬ್ಸ್ ಸ್ಲೈಡಿಂಗ್ ಇದೆ, ಅದಕ್ಕೆ ಮೇಲೆ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಕೆಪಾಸಿಟಿ ಸಾಕಷ್ಟಿದೆ. ಇದಕ್ಕೂ ಸಹ ಒಂದು ಚಿಕ್ಕದಾಗಿ ಟಿವಿ ಯೂನಿಟ್ ಪ್ಲಸ್ ಕ್ಯಾಬಿನೆಟ್ಸ್ ಕೂಡ ಮಾಡಿದ್ದಾರೆ, ನೋಡ್ಬೋದು ನೀವು. ಇದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸ್ನೇಹಿತರೆ. ಹಾಗೆ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಆ ಕಡೆಗಿದೆ. ಇದಕ್ಕೊಂದು ಬಾಲ್ಕನಿ ಇದೆ, ಈ ರೂಮ್ಗೂ ಸಹ ಒಂದು ಬಾಲ್ಕನಿ ಇದೆ, ಆ ರೂಮ್ಗೂ ಸಹ ಒಂದು ಬಾಲ್ಕನಿ ಇದೆ, 2 ರೂಮ್ಗೂ ಬಾಲ್ಕನಿ ಇದೆ. ಇದು ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್, ಟಫಾನ್ ಗ್ಲಾಸ್ ಮಾಡಿದ್ದಾರೆ. ಇದಕ್ಕೆ ಫ್ಲೋರಿಂಗು ಟೈಲ್ಸ್ ಕೊಟ್ಟಿದ್ದಾರೆ, ವಾಲ್ ಟೈಲ್ಸ್ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ಬನ್ನಿ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ, ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲಾ ಪ್ರತಿಯೊಂದು ಫಿಟ್ಟಿಂಗ್ಸು ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀವಿ. ಗೀಸರ್ ಫಿಟ್ಟಿಂಗ್ ಆಗ್ಲಿ, ಶವರ್ಸ್, ವಾಲ್ ಮಿಕ್ಸರ್, ಪ್ರತಿಯೊಂದು ಇನ್ಸ್ಟಾಲೇಷನ್ ಮಾಡಿ ಕೊಡ್ಲಾಗ್ತದೆ. ಇದು ಡ್ರೈ ವೆಟ್ ಎರಡಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಬನ್ನಿ ಸ್ನೇಹಿತರ. ಇದಕ್ಕೊಂದು ಚಿಕ್ಕ ಡ್ರೆಸ್ಸಿಂಗ್ ಟೇಬಲ್ ಇದೆ. ಓಕೆ, ಡ್ರೆಸ್ಸಿಂಗ್ ಟೇಬಲ್ ಕೂಡ ಸಹ 2 ಪ್ರಾವಿಷನ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು. ಬನ್ನಿ ಸ್ನೇಹಿತರೆ. ಹಾಗೆ ಫ್ಲೋರಿಂಗು ನಾ ಹೇಳೋ ತರ ಕಂಪ್ಲೀಟ್ ಮಾರ್ಬಲ್, ಬ್ಯೂಟಿಫುಲ್ ಆಗಿದೆ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್. ಸೊ ಸ್ಟೆಪ್ಸ್ ಸೈಡ್ ಕೂಡ ಲೈಟ್ಸ್ ಗಳು ಹಾಕಿದ್ದಾರೆ. ಇದಕ್ಕೊಂದು ಚಿಕ್ಕದಾಗಿ ಒಂದು ವೆಂಟಿಲೇಷನ್ ಪ್ರಾವಿಷನ್ ಮಾಡಕ್ಕಿದ್ದಾರೆ. 1 ಡೋರ್ ಮಾತ್ರ ಸ್ಟೇರ್ ಕೇಸ್ಗೆ ಗಾಳಿ ಬೆಳಕು ಬರಕ್ಕೆ. ಬನ್ನಿ ಸರ್. ಇದೊಂದು ರೂಮು, ಇದು ಗೆಸ್ಟ್ಗೆ ಏನಾನ ಬರ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ಪ್ರಾವಿಷನ್ ಕೊಟ್ಟಿರೋದು. ಇದಕ್ಕೆ ಡಿಟ್ಯಾಚಬಲ್ ಕಾಟ್ ಇಲ್ಲ, ಅದರಿಂದ ಹಾಗೆ ಬಿಟ್ಟಿದ್ದೀರಿ. ಸೊ ಇದಕ್ಕೂ ಬ್ಯೂಟಿಫುಲ್ ಆಗಿದೆ ವಾರ್ಡ್ರೋಬ್. ಇದಕ್ಕೂ ಸ್ಟೋರೇಜ್ ಕೆಪಾಸಿಟಿ ಎಲ್ಲ ಮಾಡಿದ್ದಾರೆ, ನೋಡ್ಬೋದು ನೀವು. ಮತ್ತೆ ಮ್ಯಾಟ್ ಫಿನಿಶಿಂಗ್ ಇದೆ ವಾರ್ಡ್ರೋಬ್ದು. ಕೆಳಗಡೆ ಕೂಡ ಕ್ಯಾಬಿನೆಟ್ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೂ ಸಹ 3 ಡೋರ್ ವಿಂಡೋಸ್ ಟೀ ಕಲೆ ಇದೆ. ಇದರಲ್ಲಿ ನಿಮ್ ಗಾಳಿ ಬೆಳಕು ಬರ್ಲಿಕ್ಕೆ ಅನುಕೂಲವಾಗಿರುತ್ತೆ. ಮೇಲ್ಗಡೆ ವಾಲ್ ಸೀಲಿಂಗು POP ಮಾಡಿದ್ದಾರೆ ವಿತ್ ಲೈಟ್ಸ್, ಬಹಳ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಎದುರುಗಡೆ ಬಾಲ್ಕನಿ ಕೊಟ್ಟಿದ್ದಾರೆ. ಸೊ 2 ರೂಮ್ಗೂ ಬಾಲ್ಕನಿ ಇದೆ. ಓಕೆ, ಮತ್ತೆ ಇದು ವಾರ್ಡ್ರೋಬ್ಸ್. ವಾರ್ಡ್ರೋಬ್ಸ್ ಮೇಲ್ಗಡೆ ಕೂಡ ನಿಮ್ಗೆ ಲಾಬಿಯಲ್ಲಿ ಸ್ಟೋರೇಜ್ ಕೆಪಾಸಿಟಿ ಪ್ರತಿಯೊಂದು ಇದೆ. ಟಾಯ್ಲೆಟ್ ಅಟ್ಯಾಚ್ ಇದೆ ಇದಕ್ಕೂ ಕೂಡ. ಮತ್ತೆಲ್ಲ ಹೇಳೋಗೆ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀವಿ. ಇದೊಂದು ಬಾಲ್ಕನಿ ಬರುತ್ತೆ, ಇದಕ್ಕೂ ಸೇಮ್ ಸ್ಟೇನ್ಲೆಸ್ ಸ್ಟೀಲ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರ. ಈಗ ನಾವು ಮೇಲೆ ಟೆರೆಸ್, ಪ್ರತಿಯೊಂದು ಫ್ರಮ್ ದಿ ಫಸ್ಟ್ ಫ್ಲೋರ್ ಇಂದ ಹಿಡಿದು ಸ್ಟೇನ್ಲೆಸ್ ಸ್ಟೀಲ್ ಮಾಡಿದ್ದಾರೆ. ಇದು ಸನ್ ಟಾಪ್ ಮಾಡಿದ್ದಾರೆ, ಸನ್ ರೂಫ್ ತರ. ಇದು MS ಡೋರ್ ಮಾಡಿದ್ದಾರೆ. ಇದು ಬಾಲ್ಕನಿ, ಟೆರೆಸ್. ಸನ್ಲೈಟ್ ಮಾಡಿದ್ದಾರೆ, ಸನ್ಲೈಟ್ ಕಂಪ್ಲೀಟ್ ಕೆಳಗಡೆವರೆಗೂ ಬೀಳುತ್ತೆ. ಬನ್ನಿ. ಹಾಗೆ ಇದು ಫ್ಲೋರಿಂಗು ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡಿದ್ದಾರೆ. ನಾಳೆ ದಿನ ಏನೇ ಮಳೆ ಬಂದ್ರೂ ನಿಮ್ಗೆ ಸೀಪೇಜು, ಲೀಕೇಜು ವಾಲ್ಸ್ ಅಲ್ಲಿ ಏನೂ ಬರೋದಿಲ್ಲ. ಓಕೆ, ಆಮೇಲೆ ಈ ಕಡೆಗೆ ಬಂದ್ರೆ ನೀವು ಸ್ಟೋರೇಜ್ ಇದೆ. ಇದೊಂದು 1000 ಲೀಟರ್ ಕೆಪಾಸಿಟಿ ಮೇಲ್ಗಡೆ. ಇದು ಕೆಳಗಡೆ ಕೂಡ ನಿಮಗೆ ಪಾಯಿಂಟ್ಸ್ ಗಳು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ವಾಷಿಂಗ್ ಮಿಷಿನ್ ಇಟ್ಟು, ಇದಕ್ಕೆ ಪಾಯಿಂಟ್ ಇಲ್ಲಿದೆ, ಅಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇನ್ಸ್ಟಾಲ್ ಮಾಡಿ ಮಾಡ್ಕೋಬಹುದು. ಮತ್ತೆ ಟೀ ಆಂಗಲ್ ಕೂಡ ಇಟ್ಟಿದ್ದಾರೆ. ಇದಕ್ಕೆ ಬಟ್ಟೆ ಗಿಟ್ಟೆ ನಾಳೆ ದಿನ ನೀವು ಡ್ರೈ ಮಾಡ್ಕೊಂಡು, ಇಲ್ಲಿ ಕೂಡ ಪ್ರಾವಿಷನ್ ಇದೆ. ಒಂದು ಟ್ಯಾಪ್ ಹಾಕೊಂಡ್ರೆ ಸ್ಟೋನ್ ಹಾಕಿ ಕೊಡ್ಬೋದು. ಇದು ಬಂದು ದಯಾನಂದ್ ಸಾಗರ್ ಪಬ್ಲಿಕ್ ಸ್ಕೂಲ್ ಬ್ಯಾಕ್ ಸೈಡ್ ಬರುತ್ತೆ.
ಅಂಜನಾಪುರ 10th ಬ್ಲಾಕ್. ಬನ್ನಿ. ಈ ಕಡೆ ಚಿಕ್ಕದಾಗೆ ಪಾಟ್ಸ್ ಇಟ್ಕೊಳಕ್ ಒಂದು ಅನುಕೂಲ ಮಾಡಿದ್ದಾರೆ. ನಾಳೆ ದಿನ ಅಕಸ್ಮಾತ್ ಏನಾನ ಒಂದು ಈವ್ನಿಂಗ್ ಟೈಮ್ ಅಲ್ಲಿ ನೀವು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಬಹುದು, ಒಂದು ಗಾರ್ಡನ್ ತರ ಮಾಡ್ಕೋಬಹುದು. ಮತ್ತೆ ಇದು ವೆರಿ ಕ್ಲೋಸ್ ಟು RV ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜು, ದಯಾನಂದ್ ಸಾಗರ್ ಕಾಲೇಜು, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಪ್ರತಿಷ್ಠಾ ಕಾಲೇಜು ಸ್ಕೂಲ್ಗಳಿಗೆ ಸೆಂಟ್ರ್ ಪ್ಲೇಸು. ಆ ಕಡೆಗೆ 80 ಫೀಟ್ ರೋಡ್ ಕ್ಲೋಸ್ ಇದೆ. ಓಕೆ, ಮತ್ತೆ ಇದು ನಿಮ್ಗೆ ಈ ಕಡೆ ಬನ್ನರ್ಘಟ್ಟ ರೋಡ್ಗೂ ನಿಯರೆಸ್ಟ್ ಆಗುತ್ತೆ, ಕನಕ್ಪುರ್ ರೋಡ್ಗೂ ನಿಯರೆಸ್ಟ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ.